ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ರಬಡಿನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರೋಂಥ ರೆಸಿಪಿ ಇದು. ಮೊದಲಿಗೆ ಒಂದು ಕಡಾಯಿನಲ್ಲಿ ಒಂದು ಅರ್ಧ ಲೀಟ್ರ್ನಷ್ಟು ಹಾಲನ್ನ ಬಿಸಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2 ಟೀ ಸ್ಪೂನಷ್ಟು ವೆನಿಗರ್ನ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟನ್ನ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆನಿಗರ್ ಇಲ್ಲಾಂದರೆ ಒಂದು ನಿಂಬೆ ಹಣ್ಣಿನ ರಸ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಚೆನ್ನಾಗಿ ಕುದಿಯುವಾಗ ಈ ವೆನಿಗರ್ ನೀರು ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡ್ತಾ 1 ನಿಮಿಷ ಬೇಯಿಸಿ. ನೋಡಿ, 1 ನಿಮಿಷ ಬೇಯಿಸಿದ್ರೆ ಸಾಕು. ಈ ಥರ ಒಡೆದೋಗುತ್ತೆ ಹಾಲು, ಪನ್ನೀರ್ ಆಗುತ್ತೆ. ಗ್ಯಾಸ್ನ ಆಫ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು. ಈ ಥರ ಬರಬೇಕು. ನಂತರ ಒಂದು ಜರಡಿ ಎಲೆ ಹಾಕಿ ಸೋಸ್ಕೊಳ್ಳಿ. ಈ ಥರ ಸೋಸಿ ನಂತರ ನೀರನ್ನ ಹಾಕಿ ಚೆನ್ನಾಗಿ ತೊಳಿಬೇಕು. ಒಂದು 2 ಕಪ್ ನೀರು ಹಾಕಿ, ಇಲ್ಲಾಂದರೆ ವೆನಿಗರ್ ಸ್ಮೆಲ್ ಬರುತ್ತೆ. ನೋಡಿ ಎಷ್ಟೊಂದಾಗಿದೆ. ಒಂದು ಅರ್ಧ ಲೀಟ್ರ್ ಹಾಲಿನಲ್ಲಿ ಈ ಪನ್ನೀರು ಚೆನ್ನಾಗಿ ನೀರಿನಿಂದ ಒಂದು 2 ಸರಿ ತೊಳೆದು ಜರಡಿಯಲ್ಲೇ ಬಿಟ್ಬಿಡಿ. ನಂತರ ಒಂದು ಅರ್ಧ ಲೀಟ್ರ್ ಹಾಲನ್ನ ಬಿಸಿ ಇಡ್ತಾ ಇದ್ದೀನಿ ಒಂದು ಕಡಾಯಲ್ಲಿ. ಹಾಲು ಚೆನ್ನಾಗಿ ಒಂದು ಕುದಿ ಬಂದ ನಂತರ ಉರಿನ ಕಡಿಮೆ ಇಟ್ಟು ಮಧ್ಯೆ ಮಧ್ಯೆ ತಿರುಗಿಸ್ತಾ ಸ್ವಲ್ಪ ಹಾಲು ತಿಕ್ಕಾಗೋವರೆಗೂ ಬೇಯಿಸಿ. ನೋಡಿ, ಮಧ್ಯೆ ಮಧ್ಯೆ ತಿರುಗಿಸ್ತಾ ಈ ಥರ ಹಾಲು ಸ್ವಲ್ಪ ತಿಕ್ಕಾಗೋವರೆಗೂ ಬೇಯಿಸಿದ್ದೀನಿ. ಇಷ್ಟಾದ ನಂತರ 3 ರಿಂದ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ, ಒಂದು ಸ್ವಲ್ಪ ಕೇಸರ ದಳನ ನೆನೆಸಿಟ್ಟಿರೋಂಥ ಕೇಸರನ್ನ ಹಾಕಿ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ 1 ರಿಂದ 2 ನಿಮಿಷ ಬೇಯಿಸಿ. ನಂತರ ನಾವು ಪನ್ನೀರ್ ಮಾಡಿಟ್ಟಿದ್ವಲ್ವ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ 1 ರಿಂದ 2 ನಿಮಿಷ ಬೇಯಿಸಿ. ನಂತರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ. ನಾವು ಬೇಕರಿಯಲ್ಲಿ ಹೋಗಿ ತಿಂತೀವಲ್ವ ಅದೇ ಥರ ಟೇಸ್ಟ್ ಇರುತ್ತೆ. ನಾನು ಒಂದು ಹಾಂಡಿಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಹಾಂಡಿ ಇಲ್ಲ ಅಂದರೆ ಬೌಲ್ನಲ್ಲಿ ಸರ್ವ್ ಮಾಡಿ. ಮೇಲಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನ